ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಆಗಿರುವಂತಹ ಒಂದು ಸುದ್ದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಸಭೆ ಆರಂಭವಾಗಿದೆ. ಸುರ್ಜೇವಾಲಾ ಅವರು ನಡೆಸ್ತಾ ಇರುವಂತಹ ಒಂದು ಸಭೆ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು, 3 ಹೆಚ್ಚುವರಿಯಾಗಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು ಅನ್ನುವಂತಹ ಒಂದು ಸದ್ದು ಏನೇ ಇದ್ದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ. ಡಿಸಿಎಂ ಹುದ್ದೆ ಸೃಷ್ಟಿಗೆ ಆಗ್ತಾ ಇರುವಂತಹ ಒತ್ತಡದ ಬಗ್ಗೆ ಮಾತುಕತೆ ನಡೀತಾ ಇದೆ. ಲೋಕಸಭೆಯಲ್ಲಿ ಸಚಿವರ ಸ್ಪರ್ಧೆ ಹಾಗೆ ಸಾಧಕ ಬಾಧಕಗಳೇನು, ಜೊತೆಗೆ ನಿಗಮ ಮಂಡಳಿಯ ಪಟ್ಟಿ ಬಿಡುಗಡೆ ವಿಚಾರ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಡಿಸಿಎಂ ವಿಚಾರ ಮುನ್ನೆಲೆಗೆ ಬರುವಂತಹ ಒಂದು ಸಾಧ್ಯತೆಗಳಿವೆ. ಇಲ್ಲಿ ಚರ್ಚೆಯ ವಿಚಾರ ಹೆಚ್ಚು ಇದ್ರ ಬಗ್ಗೆನೇ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ಅನ್ನುವಂಥದ್ರ ಬಗ್ಗೆ ಈಗಷ್ಟೇ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಈಗಾಗಲೇ ನಿಗಮ ಮಂಡಳಿಗೆ ಶಾಸಕರ ಹೆಸರು ಫೈನಲ್ ಮಾಡಲಾಗಿದೆ. ಜೊತೆಗೆ ಕಾರ್ಯಕರ್ತರಿಗೆ ನೀಡುವ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. 3 ಡಿಸಿಎಂ ಹುದ್ದೆ ಸೃಷ್ಟಿಯಾದರೆ ಜಾತಿ ಅನುಸಾರ ನೀಡಬೇಕಾಗತ್ತಾ ಅಥವಾ ಅವರ ಸೀನಿಯಾರಿಟಿ ಪ್ರಕಾರ ಕೊಡಬೇಕಾಗತ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಇವೆ. KN ರಾಜಣ್ಣ ಕೂಡ ಹೇಳ್ತಾ ಇದ್ರು, ಒಂದು ವೇಳೆ ಜಾತಿ ಆಧಾರಿತವಾಗಿ ಡಿಸಿಎಂಗಳನ್ನು ಮಾಡ್ತಾ ಹೋದರೆ ಮುಂದೆ ಸಿಎಂ ಕುರ್ಸಿಗೂ ಕೂಡ ಕೂಗು ಕೇಳಿ ಬರಬಹುದು ಅನ್ನುವಂಥದ್ದು ಪರಿಸ್ಥಿತಿ. ಉಳಿದಂತೆ ಈಗಾಗಲೇ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಅಲ್ಲೇ ನಮ್ಮ ಪ್ರತಿನಿಧಿ ಅನಿಲ್ ಇದ್ದಾರೆ. ಅನಿಲ್, ಈಗ ಸುರ್ಜೇವಾಲಾ ಅವರ ಜೊತೆಗಿನ ಮೀಟಿಂಗ್ ಸ್ಟಾರ್ಟ್ ಆಗಿದೆಯಾ? ಯಾರೆಲ್ಲ ಇದ್ದಾರೆ, ಪ್ರಮುಖವಾಗಿ ಯಾವೆಲ್ಲ ವಿಚಾರ ಚರ್ಚೆಗೆ ಬರ್ತಾ ಇದೆ? ಈಗ ಡಿಸಿಎಂ ಆಯ್ಕೆಯ ವಿಚಾರ ಇರುವಂಥದ್ದು ಪ್ರಮುಖವಾದಂಥ ವಿಷಯ. ಸೊ ಇದ್ರ ಜೊತೆಗೆ ಇನ್ಯಾವೆಲ್ಲ ಅಂಶಗಳಿವೆ, ಇನ್ಯಾವೆಲ್ಲ ವಿಚಾರಗಳಿವೆ ಅನಿಲ್? ಖಂಡಿತವಾಗ್ಲೂ ರೆಹಮಾನ್, ಅಂದರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವಂತಹ ಈಗ ಸುರ್ಜೇವಾಲಾ ನೇತೃತ್ವದಲ್ಲಿ ಈಗ ಸಿಎಂ ಹಾಗೂ ಡಿಸಿಎಂ ಮಾತುಕತೆ ಕೂಡ ಆರಂಭ ಆಗಿರುವಂಥದ್ದು. ಹಾಗಾದ್ರೆ ಖಾಸಗಿ ಹೋಟೆಲ್ ಈ ಒಂದು ಸಭೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಎದುರುವಂಥದ್ದು ಅಂದರೆ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಚಿವರು ಕೂಡ ಈಗ ಸುರ್ಜೇವಾಲಾ ಸಮ್ಮುಖದಲ್ಲಿ ಸುದೀರ್ಘವಾದಂತಹ ಚರ್ಚೆನ ಕೂಡ ನಡೆಸಿರುವಂಥದ್ದು. ಇದರ ಒಂದು ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರು ಮತ್ತು ಈಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಸುರ್ಜೇವಾಲಾ ಸಭೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈಗ ಸದ್ಯದಲ್ಲಿ ಎದುರುವಂತಹ ಕೂಗು ಡಿಸಿಎಂ ವಿಚಾರ, ಇದ್ರ ಬಗ್ಗೆ ತಾವೇನು ಹೇಳ್ತಿರೋ ವಿಚಾರ, ಜೊತೆಗೆ ಈಗ ಲೋಕಸಭೆಗೆ ಬೇಕಾದಂತ ಎಲ್ಲ ತಯಾರಿ, ಅದ್ರ ಜೊತೆಗೆ ಈಗ ನಾಳೆ ಸಚಿವರು ಕೂಡ ಒಂದು ಸಭೆಯನ್ನು ಕೂಡ ನಡೀತಾ ಇರುವಂಥದ್ದು. ಲೋಕಸಭಾ ಚುನಾವಣೆ ತಯಾರಿ ಕುರಿತು ಸಭೆ ಕೂಡ ನಡೀತದೆ. ಈ ಒಂದು ಸಭೆಯಲ್ಲಿ ಕೆಪಿಸಿಸಿಯ ಪದಾಧಿಕಾರಿಗಳು, ಶಾಸಕರು, ಮಾಜಿ ಸಂಸದರು, ಅದರ ಜೊತೆಗೆ ಈಗ ಹಲವಾರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಈ ಒಂದು ಸಭೆಯಲ್ಲಿ ನಾಳೆಯ ಲೋಕಸಭಾ ಅಂದ್ರೆ ಚುನಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಕ್ರೋಢೀಕರಣ ಮಾಡುವಂತ ಕೆಲಸ ಆಗುತ್ತೆ. ಅದರ ಜೊತೆಗೆ ಈಗ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರಿಗೆ ಕೊಡಬೇಕು ಅನ್ನೋ ಚರ್ಚೆ ಆಗಿದೆ. ಅದರ ಜೊತೆಗೆ ಈಗ ಯಾರೆಲ್ಲ ಶಾಸಕರಿಗೆ ಕೊಡಬೇಕು ಅನ್ನೋ ಮಾತುಕತೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಸುದೀರ್ಘ 1 ಗಂಟೆದಲ್ಲಿ ಕೂಡ ಈ ಒಂದು ಸಭೆ ನಡೀತಾ ಇರುವಂತದ್ದು, ಮಾತುಕತೆ ನಡೀತಾ ಇರುವಂತದ್ದು. ಇನ್ನೂ 1 ಗಂಟೆವರೆಗೂ ಕೂಡ ಈ ಒಂದು ಮಾತುಕತೆ ನಡೆಯುತ್ತೆ. ಅದರ ಜೊತೆಗೆ ಈಗ ನಾಳೆಯ ಒಂದು ಸಭೆಯ ರೂಪುರೇಷೆ ಬಗ್ಗೆನೂ ಕೂಡ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ನಾಳೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ. ಆದ್ರೆ ಮುಖ್ಯವಾಗಿ ಈಗ 11ನೇ ತಾರೀಕು ಕೂಡ ಒಂದು ಸಚಿವರು ಕೂಡ ಬುಲಾವ್ ಕೂಡ ಕೊಟ್ಟಿರುವಂತದ್ದು. ದೆಹಲಿಯಲ್ಲಿ ಈಗ ಸಚಿವರೆಲ್ಲರೂ ಕೂಡ ಬರಬೇಕು ಅನ್ನೋ ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಪ್ರಮುಖವಾಗಿ ಇರುವಂತಹ ವಿಚಾರ ಅಂದ್ರೆ ಲೋಕಸಭಾ ಚುನಾವಣೆಗೆ ಈಗ ಸದ್ಯದಿರುವಂತಹ ಸಚಿವರಿಗೆ ಟಿಕೆಟ್ ಕೊಡಬೇಕಾ ಅನ್ನೋ ಒಂದು ಕುತೂಹಲ ಕೂಡ ಕೇಳಿಸಿರುವಂತದ್ದು. ಆ ಒಂದು ಕುತೂಹಲಕ್ಕೆ ದೆಹಲಿಯಲ್ಲಿ 11ನೇ ತಾರೀಕು ನಡೆಯುವಂತಹ ಒಂದು ಚರ್ಚೆಯಲ್ಲಿ ಸಂಪೂರ್ಣ ಚಿತ್ರಣ ಕೂಡ ಹೊರಬರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನಿಲ್.